ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಈಗ ಏಕಾಂಗಿ. ಕಾಂಗ್ರೆಸ್ ಸಹವಾಸಕ್ಕೆ ಮೈತ್ರಿಕೂಟದ ಪಕ್ಷಗಳಿಂದಲೇ ಎಳ್ಳು ನೀರು. ಸಾಕಪ್ಪ ಸಾಕು ನಿಮ್ಮ ಸಹವಾಸ ಎನ್ನುತ್ತಿದ್ದಾರೆ ಇಂಡಿಯಾ ಪಕ್ಷಗಳು. ಮೋದಿ ವಿರುದ್ಧ ಸ್ಥಾಪನೆಯಾಗಿದ್ದ ಇಂಡಿಯಾ ಮೈತ್ರಿಕೂಟ ಛಿದ್ರ. ಕೈ ಕಂಡ ಕನಸು ಆಗೇ ಹೋಯ್ತು ನುಚ್ಚು ನೂರು. ಕಾಂಗ್ರೆಸ್ಗೆ ಕೈ ಕೊಟ್ಟ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್, ಒಮರ್ ಅಬ್ದುಲ್ಲಾ ಇಂಡಿಯಾ ಮೈತ್ರಿಕೂಟವನ್ನೇ ಬುರ್ಖಾಸ್ತ್ ಮಾಡಿ ಕಾಂಗ್ರೆಸ್ಗೆ ನೇರವಾಗಿಯೇ ಹೇಳಿದ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದಾರೆ. ಲೋಕಸಭೆ ಚುನಾವಣೆಗೆ ಮಾತ್ರ ಮೈತ್ರಿಕೂಟ ರಚಿಸಿದ್ರೆ ಈ ಕೂಡಲೇ ರದ್ದು ಮಾಡಿ ಎಂದ ಒಮರ್ ಅಬ್ದುಲ್ಲಾ. ಇಷ್ಟೆಲ್ಲ ಆದ್ರೂ ಮೌನವಾಗಿರೋ ಶರದ್ ಪವಾರ್ ಅತ್ತ ಕಾದು ನೋಡುವ ತಂತ್ರಕ್ಕೆ ಡಿಎಂಕೆ ಮೊರೆ ಹೋಗಿದ್ದಾರೆ. ಪ್ರಮುಖ ಮಿತ್ರ ಪಕ್ಷಗಳೇ ಮೌನವಾಗಿದ್ದು ಕಾಂಗ್ರೆಸ್ ಕಂಗಾಲಾಗಿ ಹೋಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಈಗ ಏಕಾಂಗಿಯಾಗಿದೆ. ಇಂಡಿಯಾ ಮೈತ್ರಿಕೂಟ ಛಿದ್ರವಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿದ್ದವರೆಲ್ಲ ಒಬ್ಬೊಬ್ಬರಾಗಿ ಬಿಟ್ಟು ಹೋಗುತ್ತಿದ್ದಾರೆ. ಕಾಂಗ್ರೆಸ್ಗೆ ಕೈ ಕೊಡುತ್ತಿದ್ದು ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್, ಒಮರ್ ಅಬ್ದುಲ್ಲಾ ಇಂಡಿಯಾ ಮೈತ್ರಿಕೂಟವನ್ನೇ ಬುರ್ಖಾಸ್ತ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ನೇರವಾಗಿಯೇ ಹೇಳಿದ್ದಾರೆ ಒಮರ್ ಅಬ್ದುಲ್ಲಾ, ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಈ ಒಂದು ಮೈತ್ರಿಕೂಟವನ್ನ ರಚಿಸಿದ್ರೆ ಈ ಕೂಡಲೇ ಅದನ್ನ ರದ್ದು ಮಾಡಿ ಎಂದು ಒಮರ್ ಅಬ್ದುಲ್ಲಾ ಸಿಡಿದೆದ್ದಿದ್ದಾರೆ. ಇನ್ನು ಇಷ್ಟೆಲ್ಲ ಆದರೂ ಮೌನವಾಗಿದ್ದಾರೆ ಶರದ್ ಪವಾರ್. ಅತ್ತ ಕಾದು ನೋಡುವ ತಂತ್ರಕ್ಕೆ ಡಿಎಂಕೆ ಮೊರೆ ಹೋಗಿದ್ದು ಪ್ರಮುಖ ಮಿತ್ರ ಪಕ್ಷಗಳೇ ಮೌನವಾಗಿದ್ರೆ ಕಾಂಗ್ರೆಸ್ ಕಂಗಾಲಾಗಿ ಹೋಗಿದೆ. ಮೋದಿ ವಿರುದ್ಧ ಸ್ಥಾಪನೆಯಾಗಿದ್ದ ಕೂಟ ಇದು ಈಗ ಛಿದ್ರವಾಗಿದೆ. ಸಾಕಪ್ಪ ಸಾಕು ನಿಮ್ಮ ಸಹವಾಸ ಎನ್ನುತ್ತಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರು. ಮೋದಿ ವಿರುದ್ಧ ಸ್ಥಾಪನೆಯಾಗಿದ್ದ ಕೂಟವಿದು. ಲೋಕಸಭಾ ಎಲೆಕ್ಷನ್ನಲ್ಲಿ ಮೋದಿ ವಿರುದ್ಧ ಸ್ಥಾಪನೆಯಾಗಿತ್ತು. ಕೈ ಕಂಡ ಕನಸು ಆಗೇ ಹೋಯ್ತು ನುಚ್ಚು ನೂರು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ತೇಜಸ್ವಿ ಯಾದವ್, ಅಖಿಲೇಶ್ ಯಾದವ್ ಹಾಗೂ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕಾಂಗ್ರೆಸ್ಗೆ ಬಾಯ್ ಹೇಳುತ್ತಿದ್ದಾರೆ. ಇಂಡಿಯಾ ಮೈತ್ರಿಕೂಟವನ್ನೇ ಬುರ್ಖಾಸ್ತ್ ಮಾಡಿ ಎನ್ನುತ್ತಿದ್ದಾರೆ. ಕಾಂಗ್ರೆಸ್ಗೆ ನೇರವಾಗಿಯೇ ಹೇಳಿದ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದು ಲೋಕಸಭೆ ಚುನಾವಣೆಗೆ ಮಾತ್ರ ಮೈತ್ರಿಕೂಟ ರಚಿಸಿದ್ರೆ ಅದನ್ನ ಈ ಕೂಡಲೇ ಕ್ಯಾನ್ಸಲ್ ಮಾಡಿ ಎಂದು ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ರೂ ಮೌನವಾಗಿರೋ ಶರದ್ ಪವಾರ್ ಅತ್ತ ಕಾದು ನೋಡುವ ತಂತ್ರಕ್ಕೆ ಡಿಎಂಕೆ ಮೊರೆ ಹೋಗಿದ್ದಾರೆ. ಪ್ರಮುಖ ಮಿತ್ರ ಪಕ್ಷಗಳೇ ಮೌನವಾಗಿದ್ದು ಕಾಂಗ್ರೆಸ್ ಕಂಗಾಲಾಗಿ ಹೋಗಿದೆ.